ಜರ್ಮನಿಯ ಮ್ಯೂನಿಚ್ನಲ್ಲಿ ಕನ್ನಡಿಗನ ಬರ್ಬರ ಹತ್ಯೆಯಾಗಿದೆ. ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ಜರ್ಮನಿಯ ಮ್ಯೂನಿಚ್ನಲ್ಲಿ ಕನ್ನಡಿಗನ ಬರ್ಬರ ಹತ್ಯೆ ಮಾಡಲಾಗಿದೆ. ಕುಂದಾಪುರ ಮೂಲದ ದಂಪತಿಗೆ ಅಪರಿಚಿತರು ಚಾಕು ಇರಿದಿದ್ದಾರೆ. ಚಾಕು ಇರಿತದಲ್ಲಿ ಪತಿ ಸಾವನ್ನಪ್ಪಿದ್ದಾರೆ. ಇನ್ನು ಅಪರಿಚಿತನಿಂದ ಪ್ರಶಾಂತ್ ಸ್ಮಿತಾ ಬಸ್ರೂರು ಎಂಬ ದಂಪತಿಗೆ ಚಾಕು ಇರಿತವಾಗಿದೆ. ಅಪರಿಚಿತನ ದಾಳಿಯಲ್ಲಿ ಪ್ರಶಾಂತ್ ಸಾವನ್ನಪ್ಪಿದ್ದಾರೆ. ಸ್ಮಿತಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ನೆರವು ನೀಡಿದ್ದಾರೆ. ಇವರಿಬ್ಬರಿಗೂ ಕೂಡ ಮಕ್ಕಳನ್ನ ನೋಡಿಕೊಳ್ಳುವಂತೆ ಜರ್ಮನಿಯ ಭಾರತದ ರಾಯಭಾರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಪರಿಚಿತನಿಂದ ಏನು ದಂಪತಿಗೆ ಚಾಕು ಇರಿತವಾಗಿತ್ತು, ಅದರಲ್ಲಿ ಪ್ರಶಾಂತ್ ಸಹೋದರನಿಗೆ ಮ್ಯೂನಿಚ್ಗೆ ತೆರಳಲು ಈಗಾಗಲೇ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸುಷ್ಮಾ ಸ್ವರಾಜ್ ಅವರು ಅವರಿಗೆ ನೆರವನ್ನ ನೀಡ್ತಾ ಇದ್ದಾರೆ. ಮ್ಯೂನಿಚ್ಗೆ ತೆರಳಲು ಸುಷ್ಮಾ ಸ್ವರಾಜ್ರಿಂದ ಅಗತ್ಯವಾದಂತಹ ನೆರವು ಸಿಗ್ತಾ ಇದೆ ಅವರಿಗೆ. ಜರ್ಮನಿಯ ಭಾರತದ ರಾಯಭಾರಿ ಜೊತೆ ನಿರಂತರವಾಗಿ ಸುಷ್ಮಾ ಸ್ವರಾಜ್ ಸಂಪರ್ಕದಲ್ಲಿದ್ದಾರೆ. ಭಾರತಕ್ಕೆ ಮೃತದೇಹ ರವಾನಿಸುವ ಕುರಿತು ಮಾತುಕತೆ ಕೂಡ ಈಗ ನಡೀತಿದೆ. ನಾವು ಆಸ್ಟ್ರೇಲಿಯಾ ಸಿಡ್ನಿಯಲ್ಲೂ ಕೂಡ ಸಾಕಷ್ಟು ಇಂತಹ ಘಟನೆಗಳನ್ನ ನೋಡಿದ್ವಿ. ಈಗ ಜರ್ಮನಿಯ ಮ್ಯೂನಿಚ್ನಲ್ಲೂ ಇಂತಹ ಒಂದು ಘಟನೆ ನಡೆದಿದೆ. ಜರ್ಮನಿಯ ಮ್ಯೂನಿಚ್ನಲ್ಲಿ ಕನ್ನಡಿಗನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕುಂದಾಪುರ ಮೂಲದ ದಂಪತಿಗಳು ಇವ್ರು ಅಂತ ತಿಳಿದು ಬರ್ತಾ ಇದೆ. ಕುಂದಾಪುರ ಮೂಲದ ದಂಪತಿಗೆ ಅಪರಿಚಿತರಿಂದ ಚಾಕು ಇರಿತವಾಗಿದೆ. ಅದರಲ್ಲಿ ಪತಿ ಸಾವನ್ನಪ್ಪಿದ್ದಾರೆ ಪ್ರಶಾಂತ್ ಅನ್ನೋರು. ಅಪರಿಚಿತನಿಂದ ಪ್ರಶಾಂತ್ ಹಾಗೆ ಸ್ಮಿತಾ ಬಸ್ರೂರು ಎಂಬ ದಂಪತಿಗೆ ಏನು ಚಾಕು ಇರಿತವಾಗಿರುವಂತಹದ್ದು. ಅಪರಿಚಿತನ ದಾಳಿಯಲ್ಲಿ ಪ್ರಶಾಂತ್ ಏನು ಸಾವನ್ನಪ್ಪಿದ್ದಾರೆ. ಪ್ರಶಾಂತ್ ಅವರ ಪತ್ನಿ ಸ್ಮಿತಾ ಏನು ಸೀರಿಯಸ್ ಆಗಿ ಆಸ್ಪತ್ರೆಗೆ ಅವರು ದಾಖಲಾಗಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರಿಗೆ ನೆರವನ್ನ ನೀಡ್ತಾ ಇದ್ದಾರೆ. ಇನ್ನು ಮಕ್ಕಳನ್ನ ನೋಡಿಕೊಳ್ಳುವಂತೆ ಜರ್ಮನಿಯ ಭಾರತದ ರಾಯಭಾರಿಗೆ ಸುಷ್ಮಾ ಸ್ವರಾಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಏನಿದು ಘಟನೆ, ಯಾಕೆ ಅಂತ? ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಅವ್ರ ಮನೆಯವರು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಬಹಳಷ್ಟು ಆಘಾತಗೊಂಡಿದ್ದಾರೆ. ಡಾಕ್ಟರ್ ಚಂದ್ರಮೌಳಿ ಅನ್ನೋಂಥವ್ರು ಸಿದ್ದಾಪುರ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಅವರ ಸ್ಮಿತಾ ಅವರ ಸಹೋದರ ಸುಜಯ್ ಕೂಡ ಅಲ್ಲೇ ವಾಸವಾಗಿದ್ದಾರೆ. ಡಾಕ್ಟರ್ ಚಂದ್ರಮೌಳಿ ಮತ್ತು ಸುಜಯ್ ಅವರು ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡ್ತಾ ಇಲ್ಲ. ಏನಂದ್ರೆ ಜರ್ಮನಿಗೆ ಅವರು ಕೂಡ ಹೋಗ್ಲಿಕ್ಕೆ ತಯಾರನ್ನ ನಡೆಸ್ತಾ ಇದ್ರು, ಚಂದ್ರಮೌಳಿ ಮತ್ತೆ ಇವರು ಸುಜಯ್ ಅವರು. ಆದ್ರೆ ಅವರು ಹೋಗೋ ಮುಂಚೆನೆ ಇಂಥದ್ದೊಂದು ಆಘಾತಕಾರಿಯಾದಂತ ಘಟನೆ ನಡೆಯುತ್ತೆ, ಮತ್ತೆ ಅನಾಹುತ ಅಂತಲೇ ಹೇಳ್ಬೋದು. ಜೊತೆಗೇನೆ ಒಂದು ವಿದೇಶದಲ್ಲಿ ನಮ್ಮ ಭಾರತೀಯರು ಕೂಡ ಒಂದು ಸೇಫ್ ಅಲ್ಲ ಅನ್ನುವಂತ ಒಂದು ಸಂದೇಶ ಕೊಟ್ಟಂಗ ಆಗ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿರ್ಬೋದು ಜನಾಂಗೀಯ ದಾಳಿ ಅಂತ ಹೇಳುವ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರಿಗೆ ಅಲ್ಲಿಯನ್ನು ಸೂರ್ಯರಿತ ಮಾಡಿದ್ರು. ಅದ್ರ ಜೊತೆ ಕೆಲವರು ಸಾವನ್ನಪ್ಪಿದ್ರು. ಇನ್ನು ಆಫೀಸಿಂದ ಮನೆಗೆ ತೆರಳುವ ಸಂದರ್ಭದಲ್ಲಿ ಒಬ್ಬರ ಮಹಿಳೆಗೆ ವಿದೇಶದಲ್ಲಿ ಅಟ್ಯಾಕ್ ಮಾಡಿ ಅವರು ಕೂಡ ಸಾವನ್ನಪ್ಪಿದ ಘಟನೆ ನಡೆದಿತ್ತು. ಜೊತೆಗೆ ಜರ್ಮನಿಯಲ್ಲಿ ಇದು ಬಹುಶಃ ನಮ್ಮ ಇತ್ತೀಚಿನ ಕರಾವಳಿ ಪ್ರದೇಶದಿಂದ ಹೋದವರಲ್ಲಿ ಜರ್ಮನಿಗೆ ಹೋದವರು ಬಹಳ ವಿರಳ ಅಂತ ಹೇಳ್ಬೋದು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಚಿಕ್ಕ ಒಂದು ಮಕ್ಕಳನ್ನು ಹೊಂದಿರುವಂತ ಇವರು ಈ ಒಂದು ಸ್ಥಿತಿಯಲ್ಲಿ ಈ ತರ ದಾರುಣವಾಗಿ ಅವರು ಮೃತಪಟ್ಟಿದ್ದಾರೆ. ಅದು ಅವರಿಗೆ ಮನೆಯವರಿಗೆ ಮಾತ್ರ ಅಲ್ಲ, ಬಹುಶಃ ಕರಾವಳಿಯಲ್ಲಿ ಎಲ್ರಿಗೂ ಕೂಡ ಒಂದು ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು. ಅಲ್ಲ, ಇವರು ಎಷ್ಟು ದಿನಗಳಿಂದ ಅಲ್ಲಿ ಹೋಗಿ ವಾಸವಾಗಿದ್ರು ಅಂತ ಜರ್ಮನಿಯಲ್ಲಿ? ಯಾರು ಅವರು ಅಪರಿಚಿತರು, ಯಾರು ಆರೋಪಿಗಳು, ಅವರ ಹಿನ್ನೆಲೆ ಏನಾದ್ರೂ ಗೊತ್ತಾಗಿದ್ಯಾ ಅಂತ? ನೋಡಿ, ಅಲ್ಲಿ ಯಾಕೆಂದ್ರೆ ಇನ್ನೂ ಕೂಡ ನಮ್ಮ ರಾಯಭಾರಿ ಕಚೇರಿನ ಅದನ್ನ ದೃಢಪಟ್ಟಿಲ್ಲ. ಯಾಕೆಂದ್ರೆ ಅವರು ಏನಾಗಿದ್ರೆ ಯಾವ್ದು ಘಟನೆ ನಡೆದಿ ಯಾವ್ದು ಕೂಡ ಇನ್ನು ಮಾಹಿತಿಯನ್ನ ನಮ್ಮ ವಿದೇಶಾಂಗ ಸಚಿವಾಲಯ ಇನ್ನೂ ಅದನ್ನ ಪ್ರಕಟಪಡಿಸಬೇಕಷ್ಟೇ. ಕಾರಣ ಏನಂದ್ರೆ ಇವ್ರಿಗೆ ಯಾವುದೇ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಜೊತೆಗೇನೆ ಇವರು ಚಂದ್ರಮೌಳಿ ಮತ್ತೆ ಇವರು ಯಾವ ರೀತಿಯ ಮಾಹಿತಿಯನ್ನು ಕೂಡ ಅವರು ಬಿಟ್ಟು ಕೊಡ್ತಾ ಇಲ್ಲ. ಏನಂದ್ರೆ ಯಾವ್ದನ್ನ ಕೇಳಬೇಡಿ, ನಮಗೆ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಅವರು ಮಾಧ್ಯಮಗಳಿಗೆ ಮಾತಾಡುವಂತ ಒಂದು ಚಾನ್ಸ್ ಇದೆ ಅಂತ ಕಂಡು ಬರ್ತಾ ಇದೆ. ಓಕೆ, ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ನಡೆದಿರುವಂತಹ ಘಟನೆ ನಾವು ಸಾಕಷ್ಟು ಕೇಳ್ಪಟ್ಟಿದ್ದೀವಿ. ಇದು ಜರ್ಮನಿಯಲ್ಲಿ ಇದೇ ಮೊದಲ ಬಾರಿಗೆ ನಡೆದಿದ್ದ ಅಥವಾ ಈ ರೀತಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆಯಾ, ಹೇಗೆ ಅಂತ? ಅಲ್ಲಿ ಜರ್ಮನಿಯಲ್ಲಿ ಒಂದು ಕರಾವಳಿ ಪ್ರದೇಶದಿಂದ ಹೋದವರು ಕೆಲವರು ಇದ್ದಾರೆ. ಆದ್ರೆ ಇಂಥ ಘಟನೆ ಇದೇ ಮೊದಲ ಬಾರಿಗೆ ಆಗಿದೆ ಅಂತ ಹೇಳ್ಬೋದು.
ಓಕೆ, ಇನ್ನ ಭಾರತಕ್ಕೆ ಮೃತದೇಹವನ್ನ ರವಾನಿಸುವ ಕುರಿತು ಯಾವ ರೀತಿ ಚರ್ಚೆ, ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಅಲ್ಲಿ? ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಇನ್ನೂ ಕೂಡ ಅವರು ಸ್ಪಷ್ಟಪಡಿಸ್ತಿಲ್ಲ. ಕಾರಣ ಏನಂದ್ರೆ ಆಘಾತದಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಅವರು ಚಂದ್ರಮೌಳಿ ಮತ್ತು ಸುಜಯ್ ಅವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮಗೆ ಮಾಧ್ಯಮಗಳಿಗೆ ಎಲ್ಲ ಮಾಹಿತಿಯನ್ನ ನೀಡಬಹುದು. ಆದ್ರಿಂದ ಆ ಬಳಿಕವಷ್ಟು ನಮ್ಗೆ ಇದರ ಸ್ಪಷ್ಟವಾದ ಮಾಹಿತಿ ದೊರಕಬಹುದು ಅಂತ ಕಾಣ್ತಾ ಇದೆ ನಮಗೆ. ಓಕೆ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನೀವು ನೋಡ್ತಾ ಇದ್ದೀರಾ ವೀಕ್ಷಕರಿಗಾಗಲೇ ಸುಷ್ಮಾ ಸ್ವರಾಜ್ ಅವರು ಟ್ವೀಟ್ ಒಂದನ್ನು ಕೂಡ ಮಾಡಿದ್ದಾರೆ. ಜರ್ಮನಿಯ ಮ್ಯುನಿಚ್ನಲ್ಲಿ ಕನ್ನಡಿಗನನ್ನ ಅಪರಿಚಿತರು ಬರ್ಬರವಾಗಿ ಹತ್ಯೆ ಮಾಡಿರುವಂತಹದ್ದು. ಕುಂದಾಪುರ ಮೂಲದ ದಂಪತಿ ಇಬ್ರು ಅಂತ ತಿಳಿದು ಬರ್ತಾ ಇದೆ. ಪ್ರಶಾಂತ್ ಹಾಗೆ ಸ್ಮಿತಾ ಬಸ್ರೂರು ಎಂಬ ದಂಪತಿಗೆ ಅಪರಿಚಿತರು ಚಾಕು ಇರಿದಿದ್ದಾರೆ. ಅದರ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ.